ಈ ಕುರಿ ಮರಿಗಳು ಜಾಸ್ತಿ ಇರುತ್ತೆ, ಅವಕ್ಕೆ 8 ಅಡಿ ಹಾಕ್ತೀವಿ. ಇದರಲ್ಲಿ ನೀರು ಹಾಕೋಬೋದು, ಕಾಳು ಹಾಕೋಬೋದು, ಮೇವು ಹಾಕೋಬೋದು. ಜಾಸ್ತಿ ಪೇಂಟ್ ಹೊಡ್ಸ್ಕೊಂಡು ನೀರು ಹಾಕೊಂಡು ಯೂಸ್ ಮಾಡ್ಕೋಬೋದು. ಅದೇ ಥರ 8 ಅಡಿ, 4 ಅಡಿ, 6 ಅಡಿ, 10 ಅಡಿ ಸಿಗುತ್ತೆ. ಇದು ಟಾಟಾ ಆಯುಷ್, ಇದು ನೀಲಿ ಕಲರ್ ಬರುತ್ತೆ. ಇದು GAನು ಬರುತ್ತೆ. ಸೊ ಇದು ಮುಳ್ಳು ಬರುತ್ತೆ ಈ ಕಡೆ 4 ರಿಂಗ್ ಸೆಂಟ್ರಲ್ ಹೋಲ್ ಆ ಥರ ಟ್ವಿಸ್ಟ್ ಆಗಿ ಮುಳ್ಳು ಬರುತ್ತೆ ನಿಮಗೆ. ಇದನ್ನ 3 ಇಂಚ್ ಬರುತ್ತೆ, 4 ಇಂಚ್ ಬರುತ್ತೆ. ನೀವು ಯಾವ ಇಂಚಸ್ ಹೇಳ್ತೀರೋ ಆ ಇಂಚಸ್ ರೆಡಿ ಮಾಡಿ ರೈತರು ಎಷ್ಟು ಕೇಳಿದ್ರು ಹಾಕೊಡ್ತೀರಾ? ಇದು ಕೊಡ್ತೀವಿ. ಇದು ನಾರ್ಮಲ್ ಆಗಿ ಸ್ಟ್ಯಾಂಡರ್ಡ್ ಸೈಜ್ ನೀವು ಏನು ಹೇಳ್ತೀರೋ ತಕ್ಕಂತೆ ನಾವು ಮುಳ್ಳು ಮಾಡಿಸ್ಕೊಡ್ತೀವಿ. ಬಂಡ್ಲ್ ಬರುತ್ತೆ. ಇದು ಯೂಸ್ ಮಾಡ್ಕೊಳ್ಳಿ. ಜಸ್ಟ್ ಇವರು ಒಂದು ಊರಿಂದ ಒಂದು ಊರು ಹೋಗ್ತಿರ್ತಾರೆ ರೈತರು, ಕುರಿ ಕಾಯೋರು. ಸೊ ಅವ್ರಿಗೆ ಈ ಥರದ್ದು ಬೆಸ್ಟ್ ಆಗುತ್ತೆ. ಅದೇ ಸರ್, ನಮ್ಮ ರೈತರು ಹೊಲಗಳಲ್ಲಿ ಮಂದೆ ಬಿಟ್ಟಿರ್ತಾರೆ, ಆವಾಗ ಈಸಿಯಾಗಿ ಫೋಲ್ಡಿಂಗ್ ಮಾಡಕ್ಕೆ ಈಸಿ. ಒಬ್ಬರೇ ಇದು ಸಮೇತ ಆರಾಮಾಗಿ ಫೋಲ್ಡಿಂಗ್ ಮಾಡಿ ಆರಾಮಾಗಿ ತಗೊಂಡು ಹೋಗ್ಬೋದು. ಇದು ಸ್ವಲ್ಪ ಕಷ್ಟ ಆಗುತ್ತೆ ಫೋಲ್ಡಿಂಗ್ ಮಾಡಕ್ಕೆ. ಒಬ್ಬರು ಇದು ಫಿಕ್ಸ್ಡ್ ಆದ್ರೆ ಇದು ತಗೊಂಡೋಗಿ, ಇಲ್ಲ ರೈತರಿಗೆ ಅಂದ್ರೆ ಇದು ತಗೊಂಡೋಗಿ. ಸರ್ ಬೇರೆ ನೀವು ಹೇಳಿದಂಗೆ ಇವಾಗ ಕಸ್ಟಮರ್ ಬರ್ತಾರೆ, ನಂಗೆ ಟಾಟಾ ಕೊಡಿ, ಇಲ್ಲ ಮೈಕಾನ್ ಕೊಡಿ, ಇಲ್ಲ ಸುಪ್ರೀಂ ಕೊಡಿ, ಇಲ್ಲ ಕಮರ್ಷಿಯಲ್ ಕಮ್ಮಿ ರೇಟಿಂದ ಕೊಡಿ ಅಂತ ಕೇಳ್ತಾರೆ. ಸೊ ಕೇಳಿದಾಗ ಯಾವ ಕಂಪ್ನಿ ಹೇಳ್ತಾರೋ ಆ ಕಂಪ್ನಿ ವೈರ್ ನಾವು ಈ ಥರ ರೋಲಲ್ಲಿ ಹಾಕೊಂತೀವಿ. ನಾವು ರಿಂಗಲ್ಲಿ ಹಾಕೊಂಡ್ಬಿಟ್ಟು ಈ ಥರ ಮಾಡ್ತೀವಿ. ಇದು ಮ್ಯಾನ್ಯಲ್ ಮಿಷಿನ್. ಇದು ನಮ್ಮ ಹತ್ರ ಭಾಳ ಇದೆ ಈ ಥರ ಮಿಷಿನ್. ಒಂದು 15-20 ಮಿಷಿನ್ ಇದೆ ನಮ್ಮ ಹತ್ರ. ಟೋಟಲ್ ಆಗಿ ಈ ಥರ ಬರುತ್ತೆ ವೈರ್ ಹಾಕೊಂಡಿದ್ದು. ಈ ಥರ ಸಮಸ್ತ ಕನ್ನಡ ನಾಡಿನ ನನ್ನ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಹಾಗೆ ನಮ್ಮ ಅನ್ನದಾತ ಸುಖೀಭಾವ ಯೂಟ್ಯೂಬ್ ಚಾನಲ್ಗೆ ಮತ್ತು ಫೇಸ್ಬುಕ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ನೀವು ತುಂಬ ಕಡೆ ಹುಡುಕ್ತಾ ಇದ್ದಾರೆ. ಯಾಕಂದರೆ ರೈತರು ಹೊಲಗಳಲ್ಲಿ ಇರ್ತಾರೆ, ಮತ್ತು ತಂತಿ ಬೇಲೆ ಹಾಕ್ಸ್ಬೇಕಾಗಿರುತ್ತೆ ಬಾರ್ಡ್ರುಗಳಲ್ಲಿ, ಹೊಲಗಳಲ್ಲಿ. ಮತ್ತು ನೀವು ಕುರಿಗೆ ಒಂದು ಫೀಡರ್ ಬೇಕಾಗಿರುತ್ತೆ. ಅದನ್ನು ನೀವು ಕಮ್ಮಿ ರೇಟಲ್ಲಿ ಮತ್ತು ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಮತ್ತು ಯಾವ ಬ್ರ್ಯಾಂಡ್ಗಳು ನಿಮಗೆ ಬೇಕು ಅಂತ ನೀವು ಹುಡುಕ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನೀಗ ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನಲ್ಲಿರುವಂಥ ರಾಧಾ ಇಂಡಸ್ಟ್ರಿ ನೀವು ನೋಡ್ತಾ ಇರ್ಬೋದು. ಇದು ಪಾಗೋಡ ರಸ್ತೆಯಲ್ಲಿದೆ. ನಾನು ಇಲ್ಲಿಗೆ ಬಂದಿದ್ದೀನಿ. ಬನ್ನಿ ನೋಡೋಣ ಇಲ್ಲಿ ಯಾವೆಲ್ಲ ಮೆಟೀರಿಯಲ್ ಸಿಗ್ತವೆ ಮತ್ತು ಯಾವ ಕ್ವಾಲಿಟಿಯಲ್ಲಿ ಸಿಗ್ತವೆ ಅಂತ ಈ ರಾಧಾ ಇಂಡಸ್ಟ್ರಿ ಮಾಲೀಕರ ಹತ್ರ ಹೋಗಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಮ್ಮ ಅನ್ನದಾತ ಸುಖೀಭಾವ ವೀಕ್ಷಕರಿಗೆ ಮತ್ತು ನಮ್ಮ ಒಂದು ರೈತ ಬಾಂಧವರಿಗೆ ನಿಮ್ಮ ಒಂದು ರಾಧಾ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಮೆಟೀರಿಯಲ್ಗಳು ಸಿಗ್ತವೆ, ಯಾವ ಕ್ವಾಲಿಟಿ ಸಿಗ್ತವೆ ಮತ್ತು ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ನಯಸ್ ಹರೀಶ್ ಅಂತ ರಾಧಾ ಇಂಡಸ್ಟ್ರಿ ಕಂಪ್ನಿ ನಮ್ಮದೇ. ನಮ್ಮಲ್ಲಿ ಟೋಟಲ್ ಆಗಿ 3 ಬ್ರಾಂಚ್ ಇದೆ. ಒಂದು ಚಳ್ಳಕೆರೆಯಲ್ಲಿ ಒಂದಿದೆ, ಹಿರಿಯೂರಲ್ಲಿ ಒಂದಿದೆ, ಹೊಸದುರ್ಗ ಒಂದಿದೆ, ಹೊಸಪೇಟೆಯಲ್ಲಿ ಒಂದಿದೆ. ಸೊ ನಮ್ಮಲ್ಲಿ ಬಂದು ಚೈನ್ ಲಿಂಕ್ ಮೇನಾಗಿ ಸಿಗುತ್ತೆ ನಮ್ಮ ಹತ್ರ. ಇದನ್ನು ನಾವು 25 ವರ್ಷದಿಂದ ಅಪ್ಪ ಅಮ್ಮ ಸ್ಟಾರ್ಟ್ ಮಾಡಿದ್ರು. ಫ್ಯಾಕ್ಟ್ರಿ ಮಾಡಿ 6-7 ವರ್ಷ ಆಗಿದೆ. ಇವಾಗ ನಮ್ಮಲ್ಲಿ ಚೈನ್ ಲಿಂಕು, ಮುಳ್ತಂತಿ, ಬಾರ್ಬೋರ್ಡ್ ವೈರು, GA ವೈರು ಎಲ್ಲ ನಿಮ್ಮ ಕಸ್ಟಮರ್ ಏನೇನು ಬೇಕೋ ಆ ಸೈಜ್ ತಕ್ಕಂತೆ ರೆಡಿ ಮಾಡಿಸ್ಕೊಡ್ತೀವಿ. ಟಾಟಾ, ಮೈಕಾನು, ಸುಪ್ರೀಮು, ಸನ್ವಿಕ್ಕು, ಲೋಕಲ್ದು ಕಸ್ಟಮರ್ ಯಾವ್ದು ಕಂಪ್ನಿ ಕೇಳ್ತಾರೋ ಆ ಕಂಪ್ನಿನ ರೆಡಿ ಮಾಡಿಸ್ಕೊಡ್ತೀವಿ ನಾವು ನಿಮಗೆ. ಸೈಜು ಅಷ್ಟೇ 3 ಅಡಿ, 4 ಅಡಿ, 6 ಅಡಿ, 10 ಅಡಿ ಕಸ್ಟಮರ್ ಯಾವ್ದು ಬೇಕಾಗುತ್ತೋ ಆ ರಿಕ್ವೈರ್ಮೆಂಟ್ ತಕ್ಕಂತೆ ನಾವು ರೆಡಿ ಮಾಡಿಸ್ಕೊಡ್ತೀವಿ ನಿಮಗೆ. ಸರಿ, ಹಂಗಾರೆ ಬನ್ನಿ ಸರ್, ನೋಡೋಣ ಒಂದೊಂದಾಗಿ ನಿಮ್ಮ ಹತ್ರ ಯಾವ ಥರ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಮತ್ತು ಯಾವ ಥರ ಮೆಟೀರಿಯಲ್ ಇದೆ ಅಂತ. ಬರ್ಬೋದು, ಎಲ್ಲ ತೋರಿಸ್ತೇನೆ ಬರೀ. ಸರ್ ಹೇಳ್ಬಿಡಿ ಸರ್, ನಿಮ್ಮದು ಫ್ಯಾಕ್ಟ್ರಿ ಏನೇನು ಸಿಗ್ತಾವೆ ಅಂತ ಇಲ್ಲಿ ಡೆಮೋ ಇಟ್ಟು. ಇದು ಸುಪ್ರೀಂ ಕಂಪ್ನಿಯವ್ರು ನಾವು ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದು ದುರ್ಗಾ ಫುಲ್. ಸೊ ನಮ್ಮಲ್ಲಿ ಸಿಗೋ ಮೆಟೀರಿಯಲ್ಸ್ ಎಲ್ಲ ನಿಮ್ಮಲ್ಲಿ ಸಿಕ್ಬಿಡುತ್ತೆ. ಸುಪ್ರೀಂ ಫೆನ್ಸಿಂಗ್ ವೈರ್ ಅಂತ ಇದರಲ್ಲಿ 1.6 mm, 2 mm, 2.5 mm, 3 mm, 4 mm ಅದೇ ತರ ಇದೇ ವೈರ್ ಯೂಸ್ ಮಾಡ್ಕೊಂಡು ನಾವು ಬಾರ್ಬೋರ್ಡ್ ವೈರ್ ಯೂಸ್ ಮಾಡ್ತೀವಿ. ಅದನ್ನು 12x12, 12x14, 14x14 ಅದೇ ತರ ಗ್ರೀನು ಬರುತ್ತೆ. ಮತ್ತೆ ಬೆಂಡಿಂಗ್ ವೈರ್, ಇದು ಕಟ್ಟಕ್ಕೆ ಬೆಂಡಿಂಗ್ ವೈರ್ ಯೂಸ್ ಮಾಡ್ತೀವಿ. ಆಮೇಲೆ ವೆಲ್ಡೆಡ್ ಮೆಶ್ ಇದೆ, ಹಾಫ್ ಬೈ ಹಾಫ್ ಇದೆ. ಆಮೇಲೆ ಕನ್ಸಲ್ಟೆಂಟ್ ಕಾಯಿಲ್ ಅಂತ ಕರಿತೀವಿ, ಇಲ್ಲ ರೇಸರ್ ಅಂತ ಕರಿತೀವಿ. ಇದು ಕೂಡ ಸಿಗುತ್ತೆ ನಿಮಗೆ ಬ್ಲೇಡ್ಗಳೆಲ್ಲ. ಆಮೇಲೆ ಚೈನ್ ಲಿಂಕ್ ಮೆಶ್ ಮೇನ್ ಆಗಿ 3x3, 2.5 ಮತ್ತು ಗ್ಯಾಪ್ ಇದು 2x2 ಅಂದರೆ ಈ ಥರ ಬರುತ್ತೆ. 2x2, 2.5 ಹಾಗೆ PVC ಕೋಟೆಡ್. ಸೊ ನಿಮ್ಮ ಕಸ್ಟಮರ್ ಏನು ಬೇಕೋ ಅದನ್ನ ನಾವು ರೆಡಿ ಮಾಡಿಸಿ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ರೆಡಿ ಮಾಡಿ ಕೊಡ್ತೀವಿ. ಎಕ್ಸ್ಟ್ರಾ ಮಾಹಿತಿಗಾಗಿ ಕೆಳಗಡೆ ನಂಬರ್ ಕೊಟ್ಟಿರೋದಕ್ಕೆ ಮಾತಾಡಿ ಫೋನ್ ಮಾಡಿ. ಇಲ್ಲಾಂದರೆ ನಮ್ಮದು ಚಳ್ಳಕೆರೆಯಲ್ಲಿ ಬರುತ್ತೆ ರಾಧಾ ಇಂಡಸ್ಟ್ರಿ ಬ್ರಾಂಚ್ ಒಂದು, ಪಾಗೋಡ ರೋಡಲ್ಲಿ ಸತ್ಯನಾರಾಯಣ ರೆಫ್ರಿಜರೇಷನ್ ಪಕ್ಕ ಬರುತ್ತೆ ಫ್ಯಾಕ್ಟ್ರಿ. ಬಂದು ವಿಸಿಟ್ ಮಾಡ್ಬೋದು. ಹೇಳಿ ಸರ್, ಇದು ಯಾವ ಥರ ಮೆಸ್ಸು ಮತ್ತು ಯಾವ ಥರ ನೀವು ಮಾಡ್ತೀರಾ ಮತ್ತು ಯಾವ ಕ್ವಾಲಿಟಿಯಲ್ಲಿ ನಿಮ್ಮ ಹತ್ರ ಸಿಗ್ತಾವೆ ಅಂತ ಹೇಳ್ಬಿಡಿ ಸರ್. ಇದು ಬಂದು ನಮಗೆ ಸುಪ್ರೀಂ ಕಮರ್ಷಿಯಲ್ ಅಂತ. ಇದು ಕೆಳಗಡೆ ಬಾರ್ಡರ್ ಬರುತ್ತೆ ವೈರು. ನಾರ್ಮಲಾಗಿ ಚೈನ್ ಲಿಂಕ್ ಮೆಶ್ ಟ್ವಿಸ್ಟಿಂಗ್ ಫೋಲ್ಡಿಂಗ್ ಅಂತ ಕರಿತೀವಿ. ಇದು ಎಕ್ಸ್ಟ್ರಾ ಬಾರ್ಡರ್ ಬರುತ್ತೆ. ಇದು ಕೆಳಗೆ ಮೇಲೆ ಬಾರ್ಡರ್ ಹಾಕಿ ಮಾಡಿಸ್ಕೊಡ್ತೀವಿ ನಾವು. ಇದು ಚೈನ್ ಲಿಂಕ್ ಮೆಶ್ ಇದರಲ್ಲಿ ಸಣ್ಣ 2 ಇಂಚ್ ಬರುತ್ತೆ, 2.5 ಇಂಚು, 3 ಇಂಚು, 3.25 ಇಂಚು. ಒಟ್ಟು ಕಸ್ಟಮರ್ ಏನೇನು ಸೈಜ್ ಹೇಳ್ತಾರೋ ಆ ಸೈಜ್ ರಿಕ್ವೈರ್ಮೆಂಟ್ ನಾವು ಮಾಡಿಸ್ಕೊಡ್ತೀವಿ. 3 ಅಡಿಯಿಂದ 10 ಅಡಿ ತನಕ ಮಾಡಿಸ್ಕೊಡ್ತೀವಿ ನಾವು. ಸರ್, ಈಗ ಇನ್ನೊಂದು ಇದು ಕ್ವಾಲಿಟಿಯಲ್ಲಿ ಇದ್ರಾಗ ಏನು ವೇರಿಯೇಷನ್ ಇದಾವ? ಇದೆ, ಇದು ಗೇಜ್ ಅಲ್ಲಿ ಡಿಫ್ರೆನ್ಸ್ ಇದೆ. ಎಕ್ಸಾಂಪಲ್ ತೆಳ್ಳಂಗ್ ಗೇಜ್ ಬರುತ್ತೆ. ತೆಳ್ಳಂಗ್ ಕ್ವಾಲಿಟಿ ಬೇಕು ಅಂತಂದ್ರೆ ಮಾಡಿಸ್ಕೊಡ್ತೀವಿ. 10 ಗೇಜ್ ಇದೆ, ಇದು 12 ಗೇಜ್ ಇದೆ, ಇದು 13 ಗೇಜ್ ಅಂತ ಬರುತ್ತೆ. 14, 12, 10, 8 ನಿಮ್ಗೆ ಯಾವ ಗೇಜಸ್ ಬೇಕೋ ಆ ಗೇಜಸ್ ನಾವು ರಿಕ್ವೈರ್ಮೆಂಟ್ ಮಾಡಿಸ್ಕೊಡ್ತೀವಿ. ಓಕೆ ಸರ್. ಸರ್, ಇನ್ನೊಂದು ರೈತರು ಈಗ ನಿಮಗೆ ಏನಾನ ಇಲ್ಲಿಂದ ಪಾರ್ಸಲ್ ವ್ಯವಸ್ಥೆ ಇದೆಯಾ? ಏನೋ ಫೋನ್ ಮಾಡಿದ್ರೆ, ಬುಕ್ ಮಾಡಿದ್ರೆ ನಿಮ್ಗೆ ಇಲ್ಲಿಂದ ಕಳಿಸ್ಕೊಡೋದು, ಇಲ್ಲ ಬಂದರೆ ಯಾವ ಥರ ನೀವು ಟ್ರೀಟ್ ಮಾಡ್ತೀರಾ ಸರ್? ಇವಾಗ ಕಸ್ಟಮರ್ ಎಲ್ಲೋ ದೂರದಿಂದ ಮಾಡ್ತಾರೆ, ದುರ್ಗ ಆಗಲಿ ದಾವಣಗೆರೆ ಆಗಲಿ ಮಾಡ್ತಾರೆ. 10-20 ರೋಲ್ ಎಕ್ಸ್ಟ್ರಾ ಮೇಲೆ ಗಾಡಿ ಇದ್ರೆ ಗಾಡಿ ಟ್ರಾನ್ಸ್ಪೋರ್ಟ್ ಬಾಡಿಗೆ ಕೊಟ್ಟರೆ ಕಳಿಸ್ಕೊಡ್ತೀವಿ ಕಸ್ಟಮರ್ಗೆ. ಇಲ್ಲ ಬಂದು ತೊಗೊಂಡು ಹೋಗ್ಬೋದು. ಇಲ್ಲ VRL ಇದೆ, ನವತ್ತು ಆಫೀಸ್ ಇದೆ, ಪೇ ಏನು ಎಕ್ಸ್ಟ್ರಾ ಕೊಟ್ಟರೆ ನಾವು ಕಳಿಸ್ಕೊಡ್ತೀವಿ. ಓಕೆ ಸರ್, ಇದೆಲ್ಲ ರಾ ಮೆಟೀರಿಯಲ್ ನೀವು ಮಾಡಿಸ್ಕೊಡ್ತೀರಾ ಅಂತಾನೆ? ಇದು ಎಕ್ಸಾಕ್ಟ್ಲಿ ನಮ್ಮಲ್ಲಿ ಬರೋ ರಾ ಮೆಟೀರಿಯಲ್ ತೋರಿಸ್ತೀನಿ ನಿಮ್ಮ ಕಂಟ್ರಿ ಮುಂದೆ. ಆ ರಾ ಮೆಟೀರಿಯಲ್ ತೊಗೊಂಡ್ಬಿಟ್ಟು ಮಿಷನರಿ ಹಾಕಿ ಮಿಷನರಿಯಿಂದ ವರ್ಕರ್ಸ್ ರೆಡಿ ಮಾಡಿಸಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡಿಸ್ಕೊಡ್ತೀವಿ. ಓಕೆ
ಸರ್ ಮತ್ತೆ ಇದು ಅದೇನಾ? ಇದು ಮಾಡಿಕ್ರೋ ಪ್ರಾಡಕ್ಟ್, ಇದು ನಾರ್ಮಲ್ ಮಾಡಿಕ್ರೋ ಪ್ರಾಡಕ್ಟ್ ಬರುತ್ತೆ. ಓಕೆ ಓಕೆ ಸರ್. ಇದು ಹೆಂಗೆ ಸರ್ ನೀವು ಕೆಜಿ ಲೆಕ್ಕನ ಮೀಟರ್ ಲೆಕ್ಕನ ಯಾವ ತರ? ಸರ್ ಇದು ಕೆಜಿ ಲೆಕ್ಕನೂ ಬರುತ್ತೆ, ಇದು ಬಂಡ್ ಲೆಕ್ಕನೂ ಬರುತ್ತೆ, ಡಿಪೆಂಡ್. ಇವಾಗ ಸುಪ್ರೀಂ ಕಂಪ್ನಿ ಇದೆ, ಟಾಟಾ ಇದೆ, ಮೈಕಾನ್ ಇದೆ, ಆಮೇಲೆ ಇನ್ನೊಂದು ಆಂಕರ್ ಅಂತ ಬರುತ್ತೆ, ಸನ್ವಿಕ್ ಅಂತ ಬರುತ್ತೆ. ಎಲ್ಲ ಬ್ರಾಂಡ್ ನಿಮ್ಗೆ ಯಾವ ಬ್ರಾಂಡ್ ಬೇಕೋ ಆ ಬ್ರಾಂಡ್ ಹೇಳಿದ್ರೆ ತಕ್ಕಂತ ರೇಟ್, ಅವತ್ತಿನ ರೇಟ್ ಏನಿರುತ್ತೋ ಆ ರೇಟ್ ತಕ್ಕಂತೆ ನಾವು ಒಂದು ರೋಲ್ ಬಂಡಲ್ ತೂಕದ ಲೆಕ್ಕ ಕೊಡ್ತೀರಾ? ಕೆಲವೊಂದು ಬಂಡಲ್ ಲೆಕ್ಕನೂ ಇದೆ, ಕೆಲವೊಂದು ತೂಕದ ಲೆಕ್ಕನೂ ಇದೆ, ಆ ತರ ಬರುತ್ತೆ. ಒಂದು ಬಂಡಲ್ ಅಲ್ಲಿ ಎಷ್ಟು ಮೀಟರ್ ಬರುತ್ತೆ ಸರ್? ಒಂದು ಸಪೋಸ್ ಒಂದು ರೋಲ್ ಬಂದು ನಿಮಗೆ 3 ಅಡಿ 4 ಅಡಿ 5 ಅಡಿ 6 ಅಡಿ ನೀವು ಯಾವ ಸೈಜ್ ಹೇಳ್ತಾ ಸೈಜ್ ನಾವು ಮಾಡಿಸ್ಕೊಡ್ತೀವಿ. ವಿತ್ 50 ಫೀಟ್ ಲೆಂತ್ ಬರುತ್ತೆ, ಅಂದ್ರೆ 50 ಅಡಿ ಒಂದು ರೋಲ್ ಬರುತ್ತೆ. 30 kg ಬರೋದಿದೆ, 40 kg ಬರೋದಿದೆ, 50 kg ಬರೋದು, 60 70 ಆ ಥರ ಡಿಫ್ರೆನ್ಸ್ ಹೋಗ್ತಾ ಹೋಗುತ್ತೆ. ಈ ಥಿಕ್ನೆಸ್ ದಪ್ಪ ಆದಷ್ಟು ಹೋದಂಗೆಲ್ಲ ನಿಮ್ಮ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ, ರೇಟ್ ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ. ಹೇಳಿ ಸರ್, ಏನೆಲ್ಲ ವರ್ಕ್ ಮಾಡ್ತಿದ್ರೆ ಇಲ್ಲಿ, ಏನದು ಮೆಟೀರಿಯಲ್ ಸರ್? ಸರ್ ಇದು ಬಂದು ಚೈನ್ ಲಿಂಕ್. ಇದು ನೀವು ಹೇಳಿದಂಗೆ ಇವಾಗ ಕಸ್ಟಮರ್ ಬರ್ತಾರೆ, ನಂಗೆ ಟಾಟಾ ಕೊಡಿ, ಇಲ್ಲ ಮೈಕಾನ್ ಕೊಡಿ, ಇಲ್ಲ ಸುಪ್ರೀಂ ಕೊಡಿ, ಇಲ್ಲ ಕಮರ್ಷಿಯಲ್ ಕಮ್ಮಿ ರೇಟಿಂದ ಕೊಡಿ ಅಂತ ಕೇಳ್ತಾರೆ. ಸೊ ಕೇಳಿದಾಗ ಯಾವ ಕಂಪ್ನಿ ಹೇಳ್ತಾರೋ ಆ ಕಂಪ್ನಿ ವೈರ್ ನಾವು ಈ ತರ ರೋಲಲ್ಲಿ ಹಾಕೊಂತೀವಿ, ನಾವು ರಿಂಗಲ್ಲಿ ಹಾಕೊಂಡ್ಬಿಟ್ಟು ಈ ತರ ಮಾಡ್ತೀವಿ. ಇದು ಮ್ಯಾನ್ಯಲ್ ಮಿಷಿನ್, ಇದು ನಮ್ಮ ಹತ್ರ ಭಾಳ ಇದೆ ಈ ತರ ಮಿಷಿನ್. ಒಂದು 15-20 ಮಿಷಿನ್ ಇದೆ ನಮ್ಮ ಹತ್ರ. ಟೋಟಲ್ ಆಗಿ ಈ ತರ ಬರುತ್ತೆ ವೈರ್ ಹಾಕೊಂಡಿದ್ದು. ಈ ತರ ಲೇಬರ್ಸ್ ಮಾಡ್ಕೊಡ್ತಾರೆ ನಿಮ್ಗೆ ಯಾವ ಸ್ಟಡಿ ಬೇಕು ನೋಡಿ. ಇದು 12 ಅಡಿ ಇದೆ ಎಕ್ಸಾಂಪಲ್. ಸೊ ಅರ್ಧ ಮಾಡ್ಕೊಡ್ತೀವಿ. 3 ಅಡಿ ಬೇಕಾ 3 ಅಡಿ ಮಾಡ್ಕೊಡ್ತೀವಿ, 2 ಅಡಿ ಬೇಕಾ 6 ಅಡಿ ಬೇಕಾ. ಕೆಲವ್ರು ಏನ್ ಮಾಡ್ತಾರೆ, ಈ ಕುರಿ ಫಾರ್ಮಿಂಗ್ ಅಂತ ಮಾಡಕ್ಕೆ ಹೇಳ್ತಾರೆ, ಸೈಜ್ ಹೇಳ್ತಾರೆ 4 ಅಡಿ 3 ಅಡಿ 2.5 6.5 ಅದು ಏನೇನ ಇರಲಿ, ಕಸ್ಟಮರ್ ಸೈಜ್ ನಾವು ರೆಡಿ ಮಾಡಿಸ್ಕೊಡ್ತೀವಿ. ಈ ತರ ಕಟ್ ಮಾಡಿದ್ನ ನಮ್ಮ ಹುಡುಗರು ಕೆಲಸ ಹುಡುಗರು ಕಟ್ ಮಾಡಿ ನೀಟಾಗಿ ಈ ತರ ವೇವ್ ಮಾಡ್ತಾರೆ. ಇಲ್ಲೇ ಮಿಕ್ಸ್ ಮಾಡಿ ಎಲ್ಲ ಇಲ್ಲೇ ಮಾಡ್ತಾರೆ. ನಿಮಗೆ ಮುಳ್ಳು ಬೇಕಂದ್ರೆ ಟ್ವಿಸ್ಟ್ ಮಾಡಿಸ್ಕೊಡ್ತಾರೆ, ಟ್ವಿಸ್ಟಿಂಗ್ ಅಂತ ಕರಿತೀವಿ. ಫೋಲ್ಡಿಂಗ್ ಬೇಕಾ ಫೋಲ್ಡಿಂಗ್ ಮಾಡ್ಕೊಡ್ತೀವಿ. ಇಲ್ಲ ಇದಕ್ಕೆ ಎಕ್ಸ್ಟ್ರಾ ಬಾರ್ಡರ್ ಹಾಕೊಡಿ ಅಂದ್ರೆ ಬಾರ್ಡರ್ ಹಾಕೊಡ್ತೀವಿ. ಬಾರ್ಡರ್ ಎಕ್ಸ್ಟ್ರಾ ಖರ್ಚಾಗುತ್ತೆ, ಅವೆಲ್ಲ ನಿಮ್ಗೆ ಮಾಹಿತಿ ತಿಳಿಸ್ಕೊಡ್ತೀವಿ. ಒಟ್ಟು ಕಸ್ಟಮರ್ ಸ್ಯಾಟಿಸ್ಫೈ ಆಗ್ಬೇಕು ನಮಗೆ. ರೈತರು ಮೇನ್ ಆಗಿ ಅವ್ರು ಏನು ರಿಕ್ವೈರ್ಮೆಂಟ್ ಕೊಡ್ತಾರೆ ನಾವು ರಿಕ್ವೈರ್ಮೆಂಟ್ ಮಾಡಿಸ್ಕೊಡ್ತೀವಿ. ಕೆಲವರು 100 ಎಕರೆ ಇರ್ತದೆ, ಕೆಲವರು ಜಸ್ಟ್ ಒಂದು 20-30 ಅಡಿ ಇದಿರುತ್ತೆ, ಅದು ಕೊಡ್ತೀವಿ ನಾವು. 5 ಅಡಿನೂ ಕೊಡ್ತೀವಿ, 2 ಅಡಿನೂ ಕೊಡ್ತೀವಿ, ಅಟ್ಲೀಸ್ಟ್ 2 ಕಡ್ಡಿ ಕೊಡೋದು ಕೊಡ್ತೀವಿ ನಾವು. ಕಸ್ಟಮರ್ ಸ್ಯಾಟಿಸ್ಫೈ. ಇದನ್ನು ಮೀಟರ್ ಲೆಕ್ಕನ ಬಂಡಲ್ ಇದು ಸರ್? ಇದು ಬಂದು ಕೆಲವು ಬಂಡು ಲೆಕ್ಕ ಇದೆ, ಕೆಜಿ ಲೆಕ್ಕ. ಆಲ್ಮೋಸ್ಟ್ ಎಲ್ಲವೂ ಚೈನ್ ಲಿಂಕ್ ಎಲ್ಲ ಕೆಜಿ ಲೆಕ್ಕನೇ ಸಿಗುತ್ತೆ, ಕೆಜಿ ಲೆಕ್ಕನೇ ಸಿಗುತ್ತೆ. ಚಿಕನ್ ಮೆಶ್ ಅಂತ ಬರುತ್ತೆ, ಚೈನ್ ಲಿಂಕ್ ಇದೆ. ಸೊ ಆಲ್ಮೋಸ್ಟ್ ಕೆಜಿ ಲೆಕ್ಕನೇ ನಿಮಗೆ ಕಸ್ಟಮರ್ಗೆ ಸಿಗೋದು. ಅದೊಂದು ಇದರಲ್ಲಿ ಮತ್ತೆ ಟೈಪ್ಸ್ ಇದಾವೆ. ಟ್ವಿಸ್ಟಿಂಗ್ ಒಂದಂತ ಇದೆ, ಫೋಲ್ಡಿಂಗ್ ಅದರಲ್ಲೇ ಇನ್ನೊಂದು ಟೈಪ್. ಚೈನ್ ಲಿಂಕ್ ಅಲ್ಲೇನೆ ಇದು ಫೋಲ್ಡಿಂಗ್ ಅಂತ ಕರಿತೀವಿ. ಇದು ಬಂದು ನಿಮಗೆ ಚೈನ್ ಲಿಂಕ್ ಮೆಶ್ 4 ಅಡಿ ಇದೆ, ಗೇಜ್ ಸ್ವಲ್ಪ ಜಾಸ್ತಿ ದಪ್ಪ ಇದೆ. ಇದು 4 mm ಅಂತ ಕರಿತೀವಿ, 8 ಗೇಜ್ ಅಂತ. ಸರ್ ಇದು ಏನಕ್ಕೆ ಯೂಸ್ ಮಾಡ್ತಾರೆ? ಸರಿ, ಆಲ್ಮೋಸ್ಟ್ ಕಾಂಪೌಂಡ್ಗೆ, ಮನೆ ಮುಂದೆ ಕಾಂಪೌಂಡ್ಗೆ, ಕುರಿ ಶೆಡ್ಗೆ, ಹೊಲಕ್ಕೆ, ಕಿಟಕಿಗಳಿಗೆ ಆಗ್ಲಿ ಯೂಸ್ ಮಾಡ್ಕೊಂತಾರೆ. ಇದು ದಪ್ಪ ಇದೆ, ಸ್ವಲ್ಪ ದಪ್ಪ ಇದೆ. ಆಮೇಲೆ ಇದು ಫೋಲ್ಡಿಂಗ್ ಇದೆ ನೋಡಿ. ನಾರ್ಮಲ್ ಆಗಿ ನಮ್ಮಲ್ಲಿ ಫೋಲ್ಡಿಂಗ್ ಸಿಗುತ್ತೆ ಕೆಳಗೆ ಮೇಲೆ. ಕೆಲವರು ಮುಳ್ಳು ಬೇಕು ಅಂತ ಕಷ್ಟ, ಮಿಸ್ ಯಾರ ಕಳ್ಳರು ಎತ್ ಬರಕ್ ಆಗ್ಬಾರ್ದು ಅಂತ. ಸೊ ಟ್ವಿಸ್ಟಿಂಗ್ ಮಾಡಿಸ್ಕೊಡ್ತೀವಿ. ಒಂದ್ ಸೈಡ್ ಟ್ವಿಸ್ಟಿಂಗ್, ಒಂದ್ ಸೈಡ್ ಫೋಲ್ಡಿಂಗ್ ಈ ತರ ಬರುತ್ತೆ ನಿಮ್ಗೆ. ಇದು ದಪ್ಪ ಗೇಜ್ ಅಲ್ಲಿ ಮಾಡಿಸ್ಕೊಡ್ತೀವಿ. ಪ್ಲಸ್ ನಿಮ್ಗೆ ಇನ್ನೊಂದು ಬಾರ್ಡರ್ ಕೇಳ್ತಾರೆ ಕೆಲವೊಂದು ಬಹಳ ಜನ ಈ ತರ ಕಸ್ಟಮರ್ಸ್, ಕೆಳಗೆ ಮೇಲೆ ಬಾರ್ಡರ್ ಬೇಕು. ಇದು ಎಷ್ಟೋ ಚಾರ್ಜ್ ಆಗುತ್ತೆ, ಅಮೌಂಟ್ ಕೊಟ್ಟರೆ ನಾವು ರೆಡಿ ಮಾಡಿಸ್ಕೊಡ್ತೀವಿ. ನಿಮ್ಗೆ ಯಾವ ಗೇಜ್ ಹೇಳಿದ್ರೆ ಆ ಗೇಜ್ ಈ ತರ ಎಕ್ಸ್ಟ್ರಾ ಬಾರ್ಡರ್ ಹಾಕ್ಸ್ಕೊಡ್ತೀವಿ. ಇದು ಅಡ್ವಾಂಟೇಜ್ ಭಾಳ ಇದೆ. ಇದು ರೈತರು 90% ಕುರಿ ಕಾಯೋರಿಗೆ ಭಾಳ ಹೆಲ್ಪ್ ಆಗುತ್ತೆ. ಒಬ್ಬರೇ ಸಿಂಗಲ್ ಆಗಿ ಮಡ್ಸ್ಕೊಂಡು ಆರಾಮ್ ಎಲ್ಲಿ ಬೇಕೇ ತಗೊಂಡು ಹೋಗ್ಬೋದು. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಫಿಕ್ಸ್ಡ್ ಆದವ್ರಿಗೆ ಆ ಥರ ಯೂಸ್ ಮಾಡ್ಕೊಳ್ಳಿ. ಜಸ್ಟ್ ಇವರು ಒಂದು ಊರಿಂದ ಒಂದು ಊರು ಹೋಗ್ತಿರ್ತಾರೆ ರೈತರು, ಕುರಿ ಕಾಯೋರು. ಸೊ ಅವ್ರಿಗೆ ಈ ಥರ ಬೆಸ್ಟ್ ಆಗುತ್ತೆ. ಅದೇ ಸರ್, ನಮ್ಮ ರೈತರು ಹೊಲಗಳಲ್ಲಿ ಮಂದೆ ಬಿಟ್ಟಿರ್ತಾರೆ, ಆವಾಗ ಈಸಿಯಾಗಿ ಫೋಲ್ಡಿಂಗ್ ಮಾಡಕ್ಕೆ ಈಸಿ. ಒಬ್ಬರೇ ಇದು ಸಮೇತ ಆರಾಮ ಫೋಲ್ಡಿಂಗ್ ಮಾಡಿ ಆರಾಮಾಗಿ ತಗೊಂಡು ಹೋಗ್ಬೋದು. ಇದು ಸ್ವಲ್ಪ ಕಷ್ಟ ಆಗುತ್ತೆ ಫೋಲ್ಡಿಂಗ್ ಮಾಡಕ್ಕೆ. ಒಬ್ಬರೇ ಇದು ಫಿಕ್ಸ್ಡ್ ಆದ್ರೆ ಇದು ತಗೊಂಡೋಗಿ, ಇಲ್ಲ ರೈತರಿಗೆ ಅಂದ್ರೆ ಇದು ತಗೊಂಡೋಗಿ. ಸರ್ ಬೇರೆ ಕಡೆ ಈ ತರ ಮೆಟೀರಿಯಲ್ ಸಿಗಕ್ಕೂ ನಿಮ್ಮ ಹತ್ರ ಸಿಗಕ್ಕೂ ಏನ್ ಸರ್ ವ್ಯತ್ಯಾಸ? ಸರ್ ಬೇರೆ ಅಲ್ಲಿ ಸುಮ್ಮನೆ ಲೋಕಲ್ ಅಂತ ಹೇಳಿ ಮಾರ್ತಾರೆ, ನಮ್ದು ಆ ಥರದ್ದು ಇರೋದಿಲ್ಲ. ಕಸ್ಟಮರ್ ಬಂದು ಟಾಟಾ ಅವ್ರು ಯಾವ ಬ್ರ್ಯಾಂಡ್ ಹೇಳ್ತಾರೆ ಆ ಬ್ರ್ಯಾಂಡ್ ನಾವು ರೆಡಿ ಮಾಡಿಸ್ಕೊಡ್ತೀವಿ ಹೇಳ್ಬಿಟ್ಟೆ. ಸೊ ಜೆನ್ಯೂನ್ ಪ್ರಾಡಕ್ಟ್ ನಮ್ಮ ಹತ್ರ ಸಿಗುತ್ತೆ ನಿಮಗೆ. ಹಂಗೆ ಮತ್ತೆ ಹೈಟು ಕೂಡ ಅಷ್ಟೇ, 3 ಅಡಿ 4 ಅಡಿ 5 ಅಡಿ ಸೈಜ್, ಕಸ್ಟಮೈಸ್ ಸೈಜು. ಇನ್ನು 20 ರೋಲ್ ತಗೋಬೇಕನ್ನೋ ಅವಶ್ಯಕತೆ ಇಲ್ಲ. 2 ರೋಲ್ ಕೇಳಿದ್ರು ನಾವು ಕೊಡ್ತೀವಿ, 1 ರೋಲ್ ಕೇಳಿದ್ರು ಕೊಡ್ತೀವಿ. ಹಂಗಾಗಿ ಕಸ್ಟಮರ್ಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾವು ಈ ಫ್ಯಾಕ್ಟ್ರಿ ಮಾಡಿರೋದು. ಒಂದು GA ವೈರ್ ಅಂತ ಕರಿತೀವಿ ನಾವು. ಇದರಲ್ಲಿ ನಿಮ್ಗೆ ಗೇಜಸ್ ತೆಳ್ಳೊಂದು ದಪ್ಪೊಂದು ಎಲ್ಲವೂ ಸಿಗುತ್ತೆ. ಅಂದ್ರೆ 12 ನಂಬರು 14 10 8 ಆ ತರ ಗೇಜಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಇದರಲ್ಲಿ ಕಂಪ್ನೀಸ್ ಇದೆ, ವೆರೈಟಿ ಕಂಪ್ನೀಸ್ ಇದೆ. ನೀವು ಕ್ವಾಲಿಟಿ ಮೇಲೆ ರೇಟನ್ನು ಡಿಪೆಂಡ್ ಮಾಡ್ತೀವಿ. ಎಕ್ಸಾಕ್ಟ್ಲಿ. ಟಾಟಾ ಇದೆ, ಸುಪ್ರೀಂ ಇದೆ, ಮೈಕಾನ್ ಇದೆ, ಲೋಕಲ್ ಇದೆ. ಸೊ ಬ್ರಾಂಡೆಡ್ ಮೇಲ್ಗಡೆ ಹೋಗುತ್ತೆ. ರೈತರು ಯಾವ ರಿಕ್ವೈರ್ಮೆಂಟ್ ಕೇಳ್ತಾರೆ ಆ ಕಸ್ಟಮರ್ ಬಂದು ನಂಗೆ ಈ ಕಂಪ್ನಿ ಕೊಡಿ ಅಂತಂದ್ರೆ ಅದೇ ಕಂಪ್ನಿನ ರಾ ಮೆಟೀರಿಯಲ್ ಇರುತ್ತೆ, ತೋರಿಸ್ತೀನಿ ಬರೀ ನಿಮ್ಗೆ ಇಲ್ಲಿ. ಎಕ್ಸಾಂಪಲ್ ಸನ್ವಿಕ್ ಪ್ರೋ ಇದು ವೈರ್. ಸನ್ವಿಕ್ ವೈರ್ ಕೊಟ್ಟರೆ ನೀವು ಆರ್ಡರ್ ಕೊಟ್ಟು ಸನ್ವಿಕ್ ರೆಡಿ ಮಾಡಿಸ್ಕೊಡ್ತೀವಿ. ಅದೇ ಥರ ಸುಪ್ರೀಂ ಇದೆ, ಅದೇ ಥರ ಟಾಟಾದು ಇದೆ ನಿಮ್ಗೆ. ಬರೀ
ಡೈರೆಕ್ಟ್ ಕಂಪ್ನಿ ಕಡೆಯಿಂದನೇ ಬರುತ್ತೆ ಟಾಟಾ ನಮ್ದು. ನಿಮ್ಗೆ ಆರ್ಡರ್ ಕೊಟ್ಟು ಅದು ತಕ್ಕಂತೆ ರೆಡಿ ಮಾಡಿಸ್ಕೊಡ್ತೀವಿ. ಪ್ರಿಂಟ್ ಎಲ್ಲ ಇರುತ್ತೆ ವೈರ್ ಮೇಲ್ಗಡೆ, ಚೆಕ್ ಮಾಡಿಸ್ಕೋಬಹುದು. ಶೀಲ್ ಎಲ್ಲ ಇರುತ್ತೆ. ಟಾಟಾ ಕಂಪ್ನಿ ಟಾಟಾ ಇರುತ್ತೆ, ಸುಪ್ರೀಮ್ ಇರುತ್ತೆ. ಲೋಕಲ್ಗೆ ಏನಾದ್ರು ಪ್ರಿಂಟ್ ಇರೋದಿಲ್ಲ. ನೀವು ಯಾವ ಬ್ರ್ಯಾಂಡ್ ಹೇಳ್ತೀವಿ ಆ ಬ್ರ್ಯಾಂಡ್ ನಾವು ರೆಡಿ ಮಾಡಿಸ್ಕೊಡ್ತೀವಿ. ಈ ಥರ ರಾ ಮೆಟೀರಿಯಲ್ ತೊಗೊಂಡ್ಬಿಟ್ಟು ಮಿಷನರಿಯಲ್ಲಿ ಹಾಕಿ ಮಿಷನರಿಯಿಂದ ರೆಡಿ ಮಾಡಿ ನಿಮ್ಗೆ ಕೊಡ್ತೀವಿ. ಸರ್ ನೀವು ಇಲ್ಲೇ ಓನಾಗಿ ನೀವೇ ರೆಡಿ ಮಾಡ್ತಾ ಇದ್ದೀರಾ? ಪ್ರತಿಯೊಂದು ಇಲ್ಲೇ ರೆಡಿ ಆಗುತ್ತೆ. ನಿಮ್ಗೆ ಜಿಯೋ ರಾ ಮೆಟೀರಿಯಲ್ ನಾವು ತೊಗೊಂತೀವಿ. ಬೇರೆ ಟಾಟಾ ಇವ್ರದಿಂದ ಎಕ್ಸಾಕ್ಟ್ಲಿ ಟಾಟಾ ನಿಮ್ದು ಟಾಟಾ ಅನ್ಕೊಳ್ಳಿ, ನಿಮ್ಮ ಕಡೆಯಿಂದ ನಾವು ಪರ್ಚೇಸ್ ಮಾಡ್ಕೊಂತೀವಿ. ಸುಪ್ರೀಮ್ ಇನ್ನೊಬ್ಬ ಕಡೆ ತಗೊಂತೀವಿ. ಎಲ್ಲ ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದೀವಿ ನಾವು. ಸೊ ನಮಗೆ ಡೈರೆಕ್ಟ್ ಕಂಪ್ನಿ ಕಡೆಯಿಂದ ಬರುತ್ತೆ. ನಾವು ಬೇರೆ ಡಿಸ್ಟ್ರಿಬ್ಯೂಟರ್ ಹತ್ರ ತೊಗೊಳೋದಿಲ್ಲ. ಕಂಪ್ನಿ ಕಡೆ ಡೈರೆಕ್ಟ್ ಬಂದಿಲ್ಲ ಅನ್ಲೋಡ್ ಆಗಿ ಇಲ್ಲಿಂದ ನಾವು ಏನೇನು ಸೈಜ್ ಬೇಕೋ ಆ ಸೈಜ್ಗೆ ರೆಡಿ ಮಾಡಿಸ್ಕೊಡ್ತೀವಿ. ನೋಡ್ತಾ ಇದ್ದಾರೆ ರೈತ ಬಂದವರೆ, ಇವರು ಟಾಟಾ ಕಂಪ್ನಿ ಅಂದ್ರೆ ಯಾವ ಕಂಪ್ನಿ ಇರುತ್ತೆ ಅವ್ರ ಡೈರೆಕ್ಟ್ ಆಗಿ ಡೀಲರ್ ತಗೊಂಡು ಇವರು ರಾ ಮೆಟೀರಿಯಲ್ ತರಿಸ್ಬಿಟ್ಟು ಇಲ್ಲಿ ನಮ್ಮ ಚಳ್ಳಕೆರೆ ತಾಲೂಕು ಪಾಡ್ ರಸ್ತೆ ರಾಧಾ ಇನ್ಸ್ಟಲ್ಲಿ ಇವರೇ ಓನ್ ಆಗಿ ರೆಡಿ ಮಾಡ್ತಾರೆ. ಹಂಗಾಗಿ ನೀವು ಹೊರಗಡೆ ನೀವು ಫೆನ್ಸಿಂಗ್ ವರ್ಕ್ ಕೊಡ್ತಿರ್ತೀರಾ ಮತ್ತು ಈ ಥರ ಮೆಸ್ಗಳು ಬೇರೆ ಕಡೆ ನಿಮಗೆ ಅಂಗಡಿಗಳು ಸಿಗ್ಬೋದು, ಬಟ್ ಅವು ಕಾಸ್ಟ್ಲಿ ಇರ್ತವೆ. ಯಾಕಂದ್ರೆ ಇವರೇ ಓನ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ನಿಮಗೆ ಅಲ್ಲಿಗಿನ ಇಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ ಮತ್ತು ಒಳ್ಳೆ ಕ್ವಾಲಿಟಿಲಿ ಡೈರೆಕ್ಟಾಗಿ ನೋಡ್ಬೋದು ಯಾವ ಥರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂತ ನೋಡಿ ನೀವು ಖುದ್ದಾಗಿ ತಗೊಂಡೋಗ್ಬೋದು. ಸರ್ ಬನ್ನಿ ಸರ್, ಮತ್ತೆ ಹಂಗೆ ಮುಳ್ತಂತಿ ಬಗ್ಗೆ ಹೇಳ್ಬಿಡಿ. ಹೇಳ್ತೀನಿ ಬನ್ನಿ. ಸಪೋಸ್ ಇದು ಟಾಟಾ ಕಂಪ್ನಿ ಇದು ಎಕ್ಸಾಂಪಲ್, ಇದರ ಪ್ಯಾಕಿಂಗ್ ಇರುತ್ತೆ, ಎಲ್ಲ ಸೀಲ್ ಎಲ್ಲ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ, ಇದನ್ನ ಅನ್ಬಾಕ್ಸ್ ಮಾಡಿ ಕವರ್ ತೆಗೆದು ಇದನ್ನ ನಾವು ಫೀಡ್ ಮಾಡ್ತೀವಿ. ಇದರಲ್ಲಿ ಮಿಷಿನ್ ಇದು, ಮುಳ್ತಂತಿ ಮಿಷಿನ್ ಇದು. ಈ ತರ ಬರುತ್ತೆ ನಿಮ್ಗೆ ವೈರ್ 4 ಲೈನ್ ಬರುತ್ತೆ. ಇದು ಆಕ್ಚುಲಿ ಮುಳ್ಳಿಗೆ ಹೋಗುತ್ತೆ. ಇದು ಆ ಕಡೆ ಸೈಡ್ ಈ ಕಡೆ ಸೈಡ್ ಮುಳ್ಳಿಗೆ ಹೋಗುತ್ತೆ. ಸೆಂಟರ್ ಬಂದು ಸೆಂಟ್ರಲ್ ಬರುತ್ತೆ ಮುಳ್ತಂತಿ ನಿಮಗೆ. ಇದು ಟಾಟಾ ಆಯುಷ್, ಇದು ನೀಲಿ ಕಲರ್ ಬರುತ್ತೆ. ಇದು ಜಿಎನು ಬರುತ್ತೆ. ಸೊ ಇದು ಮುಳ್ಳು ಬರುತ್ತೆ ಈ ಕಡೆ 4 ರಿಂಗ್ ಸೆಂಟ್ರಲ್ ಹೋಲ್ ಆ ಥರ ಟ್ವಿಸ್ಟ್ ಆಗಿ ಮುಳ್ಳು ಬರುತ್ತೆ ನಿಮಗೆ. ಇದನ್ನ 3 ಇಂಚ್ ಬರುತ್ತೆ, 4 ಇಂಚ್ ಬರುತ್ತೆ. ನೀವು ಯಾವ ಇಂಚಸ್ ಹೇಳ್ತೀರೋ ಆ ಇಂಚಸ್ ರೆಡಿ ರೈತರು ಎಷ್ಟು ಕೇಳಿದ್ರು ಹಾಕೊಡ್ತೀರಾ? ಇದು ಕೊಡ್ತೀವಿ. ಇದು ನಾರ್ಮಲ್ ಸ್ಟ್ಯಾಂಡರ್ಡ್ ಸೈಜ್ ನೀವು ಏನು ಹೇಳ್ತೀರೋ ಅದ್ ತಕ್ಕಂತೆ ನಾವು ಮುಳ್ಳು ಮಾಡಿಸ್ಕೊಡ್ತೀವಿ. ಬಂಡ್ಲ್ ಬರುತ್ತೆ ಇದು. ಇಲ್ಲಿ ಬಂಡ್ಲ್ ಹಾಕೋಬಹುದು. ಈ ಥರ ನಿಮಗೆ ನೀಟಾಗಿ ಟ್ವಿಸ್ಟ್ ಆಗ್ತದೆ. ಟ್ವಿಸ್ಟ್ ಆಗಿ ರೋಲ್ ಆಗುತ್ತೆ ನೀಟಾಗಿ. ಒಂದು ಸರ್ ಇದು ಹೆಂಗೆ ರೈತರಿಗೆ ಏನು ಮೀಟರ್ ಲೆಕ್ಕನ, ತೂಕದ ಲೆಕ್ಕನ, ಬಂಡ್ಲ ಲೆಕ್ಕನ ಯಾವ ಥರ? ಸರ್ ಇದು ಒಂದು 1000 ಫೀಟ್ ಇದೆ, 600 ಅಡಿ ಬರುತ್ತೆ. ತೂಕದ ಲೆಕ್ಕನೂ ಇದೆ, ಬಂಡ್ಲ ಲೆಕ್ಕನೂ ಇದೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ರೆಡಿ ಮಾಡಿಸ್ಕೊಡ್ತೀವಿ ನಾವು. ಈಗ ಸರ್ ರೈತರು ತುಂಬಾ ಜನ ಫೆನ್ಸಿಂಗ್ ವರ್ಕ್ ಕೊಟ್ಬಿಡ್ತಾರೆ, ತುಂಬಾ ಯಾಕಂದ್ರೆ ಒಬ್ರಿಗೆ ವಹಿಸ್ಬಿಡ್ತಾರೆ. ಅವರು ಈ ತರ ಟಾಟಾ ಕಂಪ್ನಿ ಅಂತ ತಂದ್ಬಿಟ್ಟು ಲೋಕಲ್ ಆಗ್ತಿರ್ತಾರೆ, ಮತ್ತೆ ದುಡ್ಡು ಜಾಸ್ತಿ ಆಗ್ತಿರುತ್ತೆ. ಅಂತ ಏನ್ ಹೇಳ್ತೀವಿ ಸರ್, ರೈತರು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಇಲ್ಲಿ ತಗೊಂಡ್ರೆ ಎಷ್ಟು ಕಮ್ಮಿ ಆಗುತ್ತೆ ಅವ್ರಿಗೆ ಅಂತ? ಸರ್ ಹಂಗಲ್ಲ. ಇವಾಗ ನಮ್ಮಲ್ಲಿ ಇವಾಗ ಸಪೋಸ್ ಕೆಲವು ಲೋಕಲ್ ಕೊಡ್ತೀವಿ, ಟಾಟಾ ಕೊಡು, ಸುಪ್ರೀಂ ಕೊಡ್ತೀವಿ. ನಿಮಗೆ ಯಾವ್ದು ಬೇಕು? ನಮ್ಮಲ್ಲಿ ಇವಾಗ ರೇಟು ಎಷ್ಟೊಂದು ರೇಟ್ ಇದೆ, ಕಮ್ಮಿ ರೇಟಿಂದ ಈ ರೇಟ್ ತನಕ ಸಿಗುತ್ತೆ. ನಮ್ಮಲ್ಲಿ ಏನೋ ಜೆನ್ಯೂನ್ ಇರುತ್ತೆ. ನಿಮಗೆ ನೀವು ಯಾವ ಕಂಪ್ನಿ ಹೇಳ್ತೀರೋ ಆ ಕಂಪ್ನಿ ರೆಡಿ ಮಾಡಿಸ್ಕೊಡ್ತೀವಿ. ಬಂದು ನೋಡ್ಕೋಬಹುದು, ನಿಮ್ ಕಣ್ಮುಂದೆ ನಿಂತ್ಕೊಂಡು ಮಾಡಿಸ್ಕೊಂಡು ತಗೊಂಡು ಹೋಗ್ಬೋದು ನೀವು. ಆ ಥರ ನಿಮಗೆ ಜೆನ್ಯೂನ್ ಮೆಟೀರಿಯಲ್ ಸಿಗುತ್ತೆ ಕಸ್ಟಮರ್ಗೆ. ನೀವು ಯಾವ ಕಂಪ್ನಿ ಹೇಳ್ತೀರೋ ಅದೇ ಕಂಪ್ನಿ ರೆಡಿ ಮಾಡಿಸ್ಕೊಡ್ತೀವಿ ನಾವು ನಿಮಗೆ. ನೋಡ್ತಿಲ್ಲ ರೈತ ಬಂದವರೆ, ಈಗ ನೋಡ್ತಾ ಇರ್ಬೋದು, ಇದನ್ನ ನಾವು ಹೊಲಕ್ಕೆ ಬಾರ್ಡ್ರಾಗೆ ಫೆನ್ಸಿಂಗ್ ವರ್ಕ್ ಯೂಸ್ ಮಾಡ್ತೀವಿ. ಇದು ಮುಳ್ತಂತಿನ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೀವು ಯಾವ ಕ್ವಾಲಿಟಿ ಕೇಳಿದ್ರು ಇವರು ಸಿಗುತ್ತೆ. ಟಾಟಾ ಕಂಪ್ನಿ ಸಿಗುತ್ತೆ, ಮತ್ತು ನಿಮ್ಗೆ ಲೋಕಲ್ ಕೇಳಿದ್ರೆ ಲೋಕಲ್ಲು ಸಿಗುತ್ತೆ. ನೀವು ಏನಾದರೂ ಹೊರಗಡೆ ಫೆನ್ಸಿಂಗ್ ವರ್ಕ್ ಕೊಟ್ಬಿಟ್ರೆ ತುಂಬ ಜಾಸ್ತಿ ಖರ್ಚಾಗುತ್ತೆ. ನೀವೇ ಓನಾಗಿ ಏನಾದ್ರು ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಕಮ್ಮಿ ಬೆಲೆಯಲ್ಲಿ ಒಂದು ಮುಳ್ತಂತಿ ಸಿಗ್ತವೆ. ನೋಡಿ ಒಂದ್ಸಲ ರಾಧಾ ಇಂಡಸ್ಟ್ರಿಗೆ ವಿಸಿಟ್ ಮಾಡಿ, ನಿಮಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮತ್ತು ರೈತರು ಒಂದು ಫೀಡ್ಬ್ಯಾಕ್ ಹಾಕಿರ್ತೀನಿ, ಕೇಳಿ ಬಂದು ತಗೊಂಡು ಹೋಗ್ತೀರಾ ಅಂತ ರೈತರನ್ನ ಒಂದು ಫೀಡ್ಬ್ಯಾಕ್ ಹಾಕಿದ್ದೀನಿ. ಅವ್ರದ್ದು ಒಂದು ಕೇಳ್ಬಿಟ್ಟು ನಿಮಗೆ ಏನು ಅನ್ಸುತ್ತೆ, ಇಲ್ಲಿ ಏನು ಸಿಗುತ್ತೆ ಮತ್ತು ಯಾವ ಥರ ಕ್ವಾಲಿಟಿ ಸಿಗುತ್ತೆ ಅಂತ. ಸರ್ ಹೇಳಿ ಸರ್, ಯಾವ ರೀತಿ ಬಂದಿದ್ದೀರಾ ಮತ್ತು ಏನು ತಗೊಂಡೋಗಂತ ಬಂದಿದ್ದೀರಾ? ಸರ್ ನಾವು ಇಲ್ಲೇ ನನೆವಾಳದಿಂದ ಬಂದಿದ್ದೀವಿ. ಮುಳ್ತಂತಿ ತಗೊಂಡೋಗಿ ಬಂದಿದ್ವಿ ರೈತರು ಬೇಲಿಗೆ. ಸರ್ ಹೆಂಗಿದೆ ಕ್ವಾಲಿಟಿ, ಹೆಂಗಿದೆ ಸರ್? ಮತ್ತೆ ಸರ್ ಕ್ವಾಲಿಟಿ ಚೆನ್ನಾಗಿದೆ. ಇನ್ನೊಂದಾಗಿ ರೈತರಿಗೆ ಅಗ್ಗದ ಕಡಿಮೆ ದರದಲ್ಲಿ ಸಿಗ್ತಾ ಇದೆ. ಸರ್ ಇದು ದಾಳಿಂಬ್ರೆಗೆ ಬೇಲಿಗೆ ಸರ್, ಬಾರ್ಡ್ರಿಗೆ ಕಲ್ಕಂಬ ಹಾಕ್ಬಿಟ್ಟು ಒಂದು 5 ಸುತ್ತು ಎಳೆಯಕ್ಕೆ. ರೈತರು ಫೆನ್ಸಿಂಗ್ ವರ್ಕ್ ಹೋಲ್ಸೇಲ್ ಕೊಡೋದಕ್ಕಿಂತ ನೀವೇನೋ ತಂತಿ ಹಾಕ್ತಿಲ್ಲ, ಇದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ ಸರ್. ಅದು ಅವರ ಇಷ್ಟ. ಈಗ ನಾವು ಉಳಿಸ್ಬೇಕು ಅಂದ್ರೆ ನಾವು ಇಷ್ಟಪಟ್ಟು ಬಂದ್ಬಿಟ್ಟು ಸ್ವಂತದಾಗ ಕಲ್ಕಂಬಳು ತಗೊಂಡ್ಬಿಟ್ಟು ಇಲ್ಲಿ ಬಂದಾಗ ನಾವು ಹೊರಗಡೆ ಬೇರೆ ಅಂಗಡಿಗಳಲ್ಲಿ ವಿಚಾರಿಸಿದಾಗ ಅವರು ತೂಕದ ರೇಟ್ ಹೇಳಿದ್ರು. ಇಲ್ಲಿ ಬಂದಾಗ ಇವ್ರು ಅಡಿ ಲೆಕ್ಕ ಹೇಳಿದ್ರು. ತೂಕದ ಲೆಕ್ಕ 1.5 ಲಕ್ಷ ಆದ್ರೆ ಇವ್ರು ಅಡಿ ಲೆಕ್ಕದಲ್ಲಿ ಬರೀ ಒಂದು 30,000 ಒಳಗೆ ಆಗೋಗುತ್ತೆ ಎಲ್ಲ ತಂತಿ ಎಲ್ಲ ಸೇರ್ಬಿಟ್ಟು. ಅಲ್ಲಿಗೆ ನಮ್ಗೆ 1 ಲಕ್ಷ ರೂಪಾಯಿ ಉಳ್ದಂಗಾಯ್ತಲ್ಲ. ಕ್ವಾಲಿಟಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ರೈತರಿಗೆ ಇವ್ರು ಇನ್ನೂ ಅನುಕೂಲ ಮಾಡಲಿ ಅಂತ ನಾನು ಇವ್ರಿಗೆ ಹೇಳ್ತಿದ್ದೀನಿ. ನಮ್ಮಲ್ಲಿ ಸಿಗುವಂಥ ಮೆಟೀರಿಯಲ್ ಬಂದು ಚಿಕನ್ ಮೆಶ್ ಸಿಗುತ್ತೆ ನಿಮಗೆ. ಇದು 3 ಅಡಿಯಿಂದ 4 ಅಡಿ, 5 ಅಡಿ, 6 ಅಡಿ, 8 ಅಡಿ ಸಿಗುತ್ತೆ. ಇದು ಚಿಕನ್ ಮೆಶ್ ಹಾಫ್ ಬೈ ಹಾಫ್ ಅಂತೇಳಿ 1x1 ಅಂತ ಕರಿತೀವಿ ನಾವು. ಇದು ಸುಪ್ರೀಂ ಕಂಪ್ನಿಯವ್ರದ್ದು 1x1 ಚೈನ್ ಲಿಂಕ್ ಮೆಶ್ ಸಿಗುತ್ತೆ ನಿಮಗೆ. ಚಿಕನ್ ಮೆಶ್ ಅಂತ ಕರಿತೇವೆ, ಚೈನ್ ಲಿಂಕ್ ಮೆಶ್ ಅಂತ ಕರಿತೀವಿ ನಾವು. ಇದು ಅಷ್ಟೇ ಸೈಜು 3 ಫೀಟಿಂದ 10 ಫೀಟ್ ತನಕ ನಾವು ರೆಡಿ ಮಾಡಿಸ್ಕೊಡ್ತೀವಿ ನಾವು ನಿಮಗೆ. ಅದೇ ಥರ ವೆಲ್ಡಿಂಗ್ ಮೆಶ್ ಸಿಗುತ್ತೆ ನಮ್ಮ ಹತ್ರ. ಆಮೇಲೆ ನಾಟೆಡ್ ಫೇಸ್ ಅಂತ ಕರಿತೀವಿ. ಇದು ಗ್ರಾಸ್ ಲ್ಯಾಂಡ್ ಅಂತಲೂ ಕರಿತೀವಿ, ನಾಟೆಡ್ ಅಂತಲೂ ಕರಿತೀವಿ. ಇದು ಅಷ್ಟೇ 4 ಅಡಿ, 5 ಅಡಿ,
6 ಅಡಿ ತನಕ ಸಿಗುತ್ತೆ ನಿಮ್ಗೆ. ಒಂದು ಬಂಡ್ಲು 30 ಅಡಿ 40 ಅಡಿ ಆ ಥರ ನಿಮ್ಗೆ ಏನು ಬೇಕೋ ಆ ಸೈಜಿನ ರೆಡಿ ಮಾಡಿಸ್ಕೊಡ್ತೀವಿ ನಾವು ನಿಮಗೆ. ಮತ್ತು ಯಾವ ಸೈಜಲ್ಲಿ ಸಿಗ್ತವೆ ಮತ್ತು ಯಾವ ಥರ ಕ್ವಾಲಿಟಿಯಲ್ಲಿ ಸಿಗ್ತವೆ ಅಂತ? ನಮ್ಮಲ್ಲಿ GS ಶೀಟ್ ಯೂಸ್ ಮಾಡ್ತೀವಿ ನಾವು. ಹಾಂ ಸರ್. ಇದು ನಿಮಗೆ ಕುರಿ ಕಾಳು ಹಾಕೋದಕ್ಕೆ, ಮೇವು ಹಾಕೋದಕ್ಕೆ ಮೇನಾಗಿ ಯೂಸ್ ಮಾಡ್ತಾರೆ. ವಾಟರ್ ಹಾಕೋಬಹುದು, ಬಟ್ ರೆಸ್ಟ್ ಬರುತ್ತೆ. ಪೇಂಟ್ ಮಾಡಿಸ್ಕೊಂಡು ವಾಟರ್ ಯೂಸ್ ಮಾಡ್ಬೋದು. ಮೇನಾಗಿ ಕಾಳು, ಕುರಿಯವ್ರ ಕಾಳು ಹಾಕಕ್ಕೆ ಯೂಸ್ ಮಾಡ್ತೀವಿ. ಇದು ಬಂದು 6 ಅಡಿ ಸಿಗುತ್ತೆ, 4 ಅಡಿ ಸಿಗುತ್ತೆ, 8 ಅಡಿ ಸಿಗುತ್ತೆ. ಹಂಗೆ ಅದೇ ಥರದ ಇದು ಬಂದು ಮೇವು ಹಾಕೋಕ್ಕೆ ಜಾಸ್ತಿ. ಈ ಕುರಿ ಮರಿಗಳು ಜಾಸ್ತಿ ಇರುತ್ತೆ, ಅವಕ್ಕೆ 8 ಅಡಿ ಹಾಕ್ತಿವಿ. ಇದರಲ್ಲಿ ನೀರು ಹಾಕೋಬಹುದು, ಕಾಳು ಹಾಕೋಬಹುದು, ಮೇವು ಹಾಕೋಬಹುದು. ಜಾಸ್ತಿ ಪೇಂಟ್ ಹೊಡ್ಸ್ಕೊಂಡು ನೀರು ಹಾಕೊಂಡು ಯೂಸ್ ಮಾಡ್ಕೋಬಹುದು. ಅದೇ ಥರ 8 ಅಡಿ, 4 ಅಡಿ, 6 ಅಡಿ, 10 ಅಡಿ ಸಿಗುತ್ತೆ ನಿಮಗೆ. 10 ಅಡಿ 6 ಕಾಲು ಸೆಂಟರ್ ಪಟ್ಟಿ ಬರುತ್ತೆ ನಿಮಗೆ. ಒಳ್ಳೆ ಗೇಜಲ್ಲಿ ಹಾಕಿ ಮಾಡಿಡ್ತೀವಿ ನಾವು ನಿಮಗೆ. ಕರು ಬರುತ್ತೆ, ಡೈಮಂಡ್ ಶೇಪ್ ಅಂತ ಬರುತ್ತೆ, ಇದರಲ್ಲಿ ಚೌಕಟ್ಟು ಬರುತ್ತೆ. ನೀವು ಯಾವ ಡಿಸೈನ್ ಹೇಳ್ತೀವಿ ಆ ಡಿಸೈನ್ ರೆಡಿ ಮಾಡಿಸ್ಕೊಡ್ತೀವಿ ನಾವು ನಿಮಗೆ. ಮೇನ್ ಆಗಿ ಕುರಿಗಳಿಗೆ ಕಾಳು ಹಾಕೋಕ್ಕೆ, ಮೇವು ತಿನ್ನೋದಕ್ಕೆ ಫೀಡರ್ ಆಗಿ ಇದು ಯೂಸ್ ಮಾಡ್ತೀವಿ ಸರ್. ಇದು ಹಿಂಗೆ ಅಡಿ ಲೆಕ್ಕ, ಮೀಟರ್ ಲೆಕ್ಕ? ಇದು ಪೀಸ್ ಲೆಕ್ಕಂಗಿರುತ್ತೆ. ಇದು ಸಪೋಸ್ 1000 ರೂಪಾಯಿಂದ ಹಿಡಿದು 2000, 3000, 2500 ಅದು ಡಿಪೆಂಡ್. ಅದು ಫೋನ್ ಮಾಡಿ ಕೇಳಿ ಅದ್ರ ತಕ್ಕ ನಾವು ರೇಟ್ ನಿಮ್ಗೆ ಹೇಳ್ತೀವಿ. ಒಂದೇ ರೇಟ್ ಫಿಕ್ಸ್ ಇರೋದಿಲ್ಲ, ಡೈಲಿ ಚೇಂಜ್ ಆಗ್ತಾ ಇರುತ್ತೆ ರೇಟ್. ಸರ್ ಎಷ್ಟು ಅಡಿ ಸಿಗ್ತದೆ ಸರ್ ನಿಮ್ಮ? ಇವಾಗ 4 ಅಡಿ, 6 ಅಡಿ, 8 ಅಡಿ, 10 ಅಡಿ. ನಮ್ಮಲ್ಲಿ ಜಾಸ್ತಿ 8 ಅಡಿ 10 ಅಡಿನೇ ಜಾಸ್ತಿ ಹೋಗ್ತಾ ಇರೋದು. ಎಷ್ಟು ಪೀಸ್ ಬೇಕಾದ್ರೂ ಇರುತ್ತೆ ನಿಮಗೆ, ಇಲ್ಲೇ ರೆಡಿ ಮಾಡಿಸ್ಕೊಡ್ತೀವಿ ನಾವು. ಸರ್ ಅದೇ ನಾವು ಏನೋ ಬುಕ್ ಮಾಡಿರಲಿಲ್ಲ, ಫೋನ್ ಮಾಡಿ ನಮಗೆ ಇಂಥ ಕಳಿಸ್ಕೊಡಿದ್ರೆ ಕಳಿಸ್ಕೊಡ್ತೀವಿ. ಟ್ರಾನ್ಸ್ಪೋರ್ಟಿಂದ ಏನಿದೆ ಕೊಟ್ಟರೆ ಕಳಿಸ್ಕೊಡ್ತೀವಿ ನಾವು ನಿಮ್ಗೆ. 2 ರೋಲು 3 ರೋಲು 1 ಪೀಸ್ ಶಾಂಪಲ್ ಬೇಕಿದ್ರೆ ಹೇಳಿದ್ರೆ ಆ ಸೈಜಿಗೆ ಕಸ್ಟಮೈಸ್ ಮಾಡಿ ಕೊಡ್ತೀವಿ ನಾವು ನಿಮ್ಗೆ. ಸರ್ ಇಷ್ಟೊತ್ತು ನೀವು ತೋರಿಸ್ತೀರಿ, ಇಷ್ಟೊತ್ತು ನಿಮ್ಮ ರಾಧಾ ಇಂಡಸ್ಟ್ರಿಯಲ್ಲಿ ಇದು ಮುಳ್ತಂತಿ ಆಗಿರ್ಬೋದು, ಚೈನ್ ಲಿಂಕ್ ಆಗಿರ್ಬೋದು, ಮತ್ತು ಕುರಿ ಫೀಡರ್ದು ತುಂಬ ಚೆನ್ನಾಗಿದೆ, ನಾವು ನೋಡಿದ್ವಿ. ಮತ್ತು ರೈತರು ಬಂದು ತಗೊಂಡು ಹೋಗ್ತಿದ್ದಾರೆ. ಮತ್ತು ಏನು ಬೇರೆ ಕಂಪ್ನಿಯಿಂದ ನಿಮ್ಮ ಕಂಪ್ನಿಗೆ ಏನೋ ಡಿಸ್ಕೌಂಟು ಏನೋ ಆ ಥರ ಏನೈತೆ ಸರ್? ಸರ್ ರೇಟು ಕಂಪೇರ್ ಮಾಡ್ಬೋದು. ನಮ್ಮ ರೇಟ್ ಕೇಳಿ ಈ ರೇಟ್ ಅದು ರೇಟು ಸರ್ ಫ್ಲಕ್ಚುಯೇಷನ್ ಆಗ್ತಾನೆ ಇರುತ್ತೆ. ಇವತ್ತಿದ್ದು ರೇಟು ನಾಳೆ ಇಲ್ಲ, ನಾಳೆ ಇದು ನಾಡಿದ್ದು ಇರೋದಿಲ್ಲ. ಹಂಗಾಗಿ ರೇಟು ಅಲ್ಲಿ ನಾವು ಡಿಸ್ಕೌಂಟ್ ಮಾಡಿಸ್ಕೊಡ್ಬೋದು. ರೇಟ್ ಅವತ್ತಿನ ರೇಟ್ ಏನಿರುತ್ತೆ ರೇಟ್ ತಕ್ಕಂತೆ ನಾವು ಕೊಡ್ಬೋದು ಮೆಟೀರಿಯಲ್. ಪ್ಲಸ್ ನಮ್ಮಲ್ಲಿ ಜೆನ್ಯೂನ್ ಮೆಟೀರಿಯಲ್ ಸಿಗುತ್ತೆ. ಈಗ ನೀವು ಯಾವುದೇ ಬ್ರಾಂಡ್ ಕೇಳಿ, ಟಾಟಾ ಆಗಲಿ, ಸುಪ್ರೀಮ್ ಆಗಲಿ, ಮೈಕಾನ್ ಆಗಲಿ, ಲೋಕಲ್ದನ್ ಆಗಲಿ, ಸನ್ವಿಕನ್ ಆಗಲಿ, ಸೊ ನೀವು ಯಾವ ಬ್ರಾಂಡ್ ಹೇಳ್ತೀರೋ ಆ ಬ್ರಾಂಡ್ ನಾವು ರೆಡಿ ಮಾಡಿಸ್ಕೊಡ್ತೀವಿ. ಅದರಲ್ಲಿ ರೇಟು ಮತ್ತು ಡಿಫ್ರೆನ್ಸ್ ಇದ್ದೇ ಇರುತ್ತೆ ಸರ್. ಈಗ ಕಮ್ಮಿ ರೇಟ್ ಕೇಳಿ ಕಮ್ಮಿ ರೇಟ್ ನಾವು ಮಾಡಿಸ್ಕೊಡ್ತೀವಿ. ಇಲ್ಲ ಸರ್ ನಿಮಗೆ ಒಳ್ಳೆ ಕಂಪ್ನಿ ಟಾಟಾ ಬೇಕು ಅಂದರೆ ನಾವು ಅದೇ ರೇಟ್ ತಕ್ಕಂತೆ ರೆಡಿ ಮಾಡಿಸ್ಕೊಡ್ತೀವಿ. ಡೈರೆಕ್ಟ್ ನಾವು ಫ್ಯಾಕ್ಟ್ರಿಯಿಂದ ಪರ್ಚೇಸ್ ಮಾಡ್ತೀವಿ. ಸೊ ಡೀಲರ್ ಹತ್ರ ಪರ್ಚೇಸ್ ಮಾಡೋದಿಲ್ಲ, ಡೈರೆಕ್ಟ್ ಕಂಪ್ನಿ ಕಡೆಯಿಂದ ನಮ್ಗೆ ರೇಟ್ ಮೆಟೀರಿಯಲ್ ಬರುತ್ತೆ, ಅದನ್ನ ರೆಡಿ ಮಾಡಿ ನಮ್ದು ಏನು ಚಾರ್ಜಸ್ ತೊಗೊಂಡ್ಬಿಟ್ಟು ನಿಮ್ಗೆ ಕಸ್ಟಮರ್ ಕೊಡ್ತೀವಿ ನಾವು. ಓಕೆ, ತುಂಬ ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ಮ ಅನ್ನದಾತ ಸುಖೀಭಾವ ವೀಕ್ಷಕರಿಗೆ ಮತ್ತು ರೈತ ಬಂದವರಿಗೆ ನಿಮ್ಮ ಒಂದು ರಾಧಾ ಇಂಡಸ್ಟ್ರಿಯಲ್ಲಿ ಏನೇನು ಮೆಟೀರಿಯಲ್ ಸಿಗುತ್ತೆ ಮತ್ತು ಯಾವ ಥರ ಸಿಗುತ್ತೆ ಅಂತ ನೀವು ಒಂದು 30 ವರ್ಷಕ್ಕಿಂತ ರೈತರಿಗೆ ಸರ್ವಿಸ್ ಕೊಡ್ತಾ ಇದ್ದೀರಾ. ಈ ಸರ್ವಿಸ್ ಈಗ ಮುಂದುವರಲಿ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಇಷ್ಟೊತ್ತು ನೀವು ನೋಡಿರಲ್ಲ ರೈತ ಬಂದವರೇ, ನಮ್ಮ ಚಳ್ಳಕೆರೆ ತಾಲೂಕು ಪಾಡ್ ರಸ್ತೆಯಲ್ಲಿ ಅಂತ ರಾಧಾ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಐಟಮ್ ಸಿಗ್ತಾವಂತ. ಇಲ್ಲಿ ಚೈನ್ ಲಿಂಕ್ ಮೆಸ್ ಸಿಗುತ್ತೆ, ಮುಳ್ತಂತಿ ಸಿಗುತ್ತೆ, ಮತ್ತು ಕುರಿಗೆ ಫುಡ್ ಹಾಕೋಂಥ ಒಂದು ಸ್ಟ್ಯಾಂಡ್ಗಳು ಸಿಗ್ತವೆ. ಇವೆಲ್ಲ ಒಂದು ಕ್ವಾಲಿಟಿಯಲ್ಲೇ ಮತ್ತು ಕಮ್ಮಿ ಬೆಲೆಯಲ್ಲಿ ನಿಮಗೆ ಯಾವ ಥರ ಬೇಕು, ಸೈಜ್ ಬೇಕಾ, ಒಂದು ಕ್ವಾಂಟಿಟಿ ಬೇಕಾ, ಕ್ವಾಲಿಟಿ ಬೇಕಾ, ವೇರಿಯೇಷನ್ಸ್ ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ ಆ ರಿಕ್ವೈರ್ಮೆಂಟ್ಗೆ ನಮ್ಮ ರಾಧಾ ಇಂಡಸ್ಟ್ರಿ ಕಡೆಯಿಂದ ನಿಮ್ಗೆ ಮಾಡಿಕೊಡ್ತಾರೆ. ಇದಿರೋದು ನಮ್ಮ ಚಳ್ಳಕೆರೆ ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಳಕೆರೆ ತಾಲೂಕು ಪಾಗಡ ರಸ್ತೆಯಲ್ಲಿ ಅಂತ ರಾಧಾ ಇಂಡಸ್ಟ್ರಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಗೆ ಕೊಡಿರ್ತೀನಿ, ಆ ನಂಬರ್ಗೆ ಕರೆ ಮಾಡ್ಬೋದು. ಹಾಗೆ ಈ ಒಂದು ವಿಡಿಯೋನ ನಮ್ಮ ಎಲ್ಲ ರೈತ ಬಂದವರಿಗೆ ಶೇರ್ ಮಾಡಿ, ಯಾಕಂದರೆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಮತ್ತು ತುಂಬ ಹುಡುಕಾಡ್ತಿರ್ತಾರೆ ನಮ್ಮ ರೈತರು, ಎಲ್ಲಿ ಸಿಗ್ತವೆ ಈ ಥರ ಒಂದು ಮೆಟೀರಿಯಲ್ ಅಂತ, ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಷಯದ ಜೊತೆಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.